ಹಾಯ್ ಫ್ಯಾಮ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ಬಂದು ನಾನು ನಿಮ್ಮ ಜೊತೆ ಒಂದು ಟ್ರಾವೆಲ್ ವ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಇವತ್ತು ಬಂದು ನಾವು ಧರ್ಮಸ್ಥಳ ಹೊರಟಿದ್ದೀವಿ. ನನ್ನ ಮಗಳು, ನನ್ನ ತಂಗಿ ಎಲ್ಲರೂ ರೆಡಿಯಾಗಿ ಕೂತಿದ್ದಾರೆ, ನೋಡ್ತಾ ಇರ್ಬೋದು ನೀವು. ಅವಳಾಗಲೇ ಹೋಗೋಕ್ಕೆ ರೆಡಿ ಆಗಿಬಿಟ್ಟು ಕೂತಿದ್ದಾಳೆ ನೋಡಿ. ಸೊ ನಾವೇನು ಇದನ್ನು ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡಿಲ್ಲ, ನಾವು ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಹಬ್ಬಕ್ಕೆ ಮುಂಚೆನೇ ಈ ಥರ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಧರ್ಮಸ್ಥಳ ಹೋಗೋಣ ಅಂತ. ಏನಕ್ಕಂದರೆ ನನ್ನ ಮಗಳಿಗೆ ಮುಡಿ ಕೊಡೋದಿತ್ತು. ಅವಳಿಗೆ 3ನೇ ಸತಿದು ಮುಡಿನ ಧರ್ಮಸ್ಥಳ ಕೊಡ್ತೀವಿ ಅಂತ ಹೇಳಿಬಿಟ್ಟು ಹರಕೆ ಹೊತ್ಕೊಂಡಿದ್ವಿ. ಸೊ ಅದಕ್ಕೋಸ್ಕರ ಹೊರಟಿದ್ದೀವಿ. ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಮತ್ತು ನನ್ನ ತಂಗಿ ಸುನಂದಮ್ಮ, ರೇಣುಕಾ ಇಷ್ಟು ಜನ ಬಂದಿದ್ದರು. ಎಲ್ಲರೂ ಹೊರಟ್ವಿ. ದಿವ್ಯಾರು ಬಂದು ಕಳಿಸಿ ಅವರು ಹೋದರು. ಯಾಕಂದರೆ ಅಮ್ಮ ಊರಿಗೆ ಬಂದರೆ, ಇಲ್ಲಿಗೆ ಬಂದರೆ ಅಲ್ಲಿ ಅಪ್ಪಂಗೆ ಅಡುಗೆ ಮಾಡೋರೆಲ್ಲ ಬೇಕಂತ ಹೇಳ್ಬಿಟ್ಟು ದಿವ್ಯಾ ಊರಿಗೆ ಬಂದಿದ್ದರು. ಸೊ ನಾವು ದೇವಸ್ಥಾನಕ್ಕೆ ಕೈ ಮುಗಿದ್ಬಿಟ್ಟು ಹೊರಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ಅವಳದು ಹರಕೆ ಇತ್ತು, ಅವರಪ್ಪ ಹರಕೆ ಹೊತ್ಕೊಂಡಿದ್ರು. ಅವಳ ತೂಕದಷ್ಟು ಅಕ್ಕಿ ಕೊಟ್ಬಿಟ್ಟು ತುಲಾಭಾರ ಮಾಡಿಸ್ತೀನಿ ಅಂತ ಹೇಳಿಬಿಟ್ಟು. ಸೊ ಅದಕ್ಕೋಸ್ಕರ ಧರ್ಮಸ್ಥಳಕ್ಕೆ ಹೊರಟಿದ್ದೀವಿ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಹೊರಟಾಗ ಎಲ್ಲರೂ ಜೋಶಿಂದ ಹೊರಟ್ರು. ಅಮ್ಮ ಅಂತೂ ಕೇಳೋದೇ ಬೇಡ, ಫುಲ್ಲು ನಿದ್ದೆ. ಸೊ ಆಮೇಲೆ ಒಂದು 2 ಅವರ್ ಆಡಿದ್ರು ಅಂದರೆ ಎಷ್ಟು ಮಾತಾಡಿದ್ರು. ಆಮೇಲೆ ಎಲ್ರಿಗೂ ಸಾಕಾಯ್ತು ಅನಿಸುತ್ತೆ, ಬೋರ್ ಹೊಡಿತಾ ಇತ್ತು ಅಂತ ಹೇಳ್ಬಿಟ್ಟು ಎಲ್ಲರೂ ಮಲ್ಕೊಂಡಿದ್ದಾರೆ ಒಂದು ಕಡೆಯಿಂದ ಫ್ಲ್ಯಾಟು. ರೇಣುಕಾ ರೂಟ್ ಮ್ಯಾಪ್ ಹೇಳ್ಕೊಂಡು ಕೂತಿದ್ದ ಮುಂದೆಗಡೆ, ಅವನಿಗೆ ನಿದ್ದೆ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಸೊ ನಾವೆಲ್ಲ ಆರಾಮಾಗಿ ನಿದ್ದೆ ಮಾಡಿದ್ವಿ. ಎಲ್ಲರೂ ಸ್ವಲ್ಪ ಹೊತ್ತಾದಮೇಲೆ ಟೀ ಬ್ರೇಕಿಗೆ ಅಂತ ಹೇಳಿದ್ರು. ಆದರೆ ವಿಪರ್ಯಾಸ ಏನಂದರೆ ಯಾರೂ ಟೀ ಕಾಫಿನೇ ಕುಡಿಲಿಲ್ಲ, ಬದಲಾಗೆಲ್ಲ ಐಸು, ಕ್ಯಾಂಡಿ ಈ ಥರ ಹೇಳ್ಬಿಟ್ಟು ಬೇಕ್ರಿ ಐಟಮ್ಸ್ನ ತೊಗೊಂಡ್ರು. ಯಾಕಂದರೆ ಮಧ್ಯಾಹ್ನ ಆಗಿರೋದ್ರಿಂದ ಬಿಸಿಲುಗೆ ಕಾಫಿ ಟೀ ಕುಡಿಯೋಕ್ಕೆ ಯಾರಿಗೂ ಇಷ್ಟ ಇರಲಿಲ್ಲ. ಸೊ ತಣ್ಣಗಿರೋದು ಏನಾದರೂ ಇರಲಿ ಅಂತ ಹೇಳ್ಬಿಟ್ಟು ಎಲ್ಲ ಕ್ಯಾಂಡಿ ತೊಗೊಂಡ್ವಿ. ಸೊ ಐಸ್ ಕ್ರೀಮ್ ತಿನ್ಕೊಂಡು ಹಾಗೆ ಜರ್ನಿನ ಮುಂದುವರ್ಸಿದ್ವಿ. ಆಯ್ತಮ್ಮ. ಇಲ್ಲಿ ನೋಡ್ತಾ ಇರ್ಬೋದು ಟೀ ಎಸ್ಟೇಟ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ಸಕ್ಕತ್ತಾಗಿತ್ತು. ಅದಲ್ಲದೆ ನಾವು ಹೊರಟಾಗ ಆಗಲೇ ಸಾಯಂಕಾಲ ಆಗಿರೋದ್ರಿಂದ ತುಂಬ ಬಿಸಿಲು ಇರಲಿಲ್ಲ, ಮಳೆ ಬರೋ ವಾತಾವರಣ ತುಂಬ ಚೆನ್ನಾಗಿತ್ತು. ಏನಂದರೆ ಮಳೆ ಒಂದು ಇರಲಿಲ್ಲ ಅಷ್ಟೇ, ತುಂಬ ಸಕ್ಕತ್ತಾಗಿ ಕಾಣ್ತಾ ಇತ್ತು ನೋಡೋಕೆ ಮಾತ್ರ. ಅದಕ್ಕೆ ಇರಲಿ ಅಂತ ಹೇಳ್ಬಿಟ್ಟು ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿಕೊಂಡೆ. ಟೀ ಎಸ್ಟೇಟ್ ಮಾತ್ರ ಇಷ್ಟು ನೀಟಾಗಿ ಎಲೆ ಎಲ್ಲ ಕಟ್ ಮಾಡಿಬಿಟ್ಟು ಎಲ್ಲ ಶೇಪ್ ಮಾಡಿ ಬಿಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ನೀವೆಲ್ಲ. ನಾವು ಹೊರನಾಡಿಗೆ ಗೂಗಲ್ ಮ್ಯಾಪಲ್ಲಿ ಚೆಕ್ ಮಾಡಿದಾಗ ಟೈಮಿಂಗ್ಸ್ ಒಂದು 6:30ಗೆ ರೀಚ್ ಆಗ್ತೀವಿ ಅಂತಲೇ ಇತ್ತು. ಸೊ ನಾವು ಕರೆಕ್ಟ್ 6:30ಗೆ ರೀಚ್ ಆಗಿದ್ವಿ. ಇನ್ನೂ ಒಂದು 2-3 ನಿಮಿಷ ಬೇಗನೆ ರೀಚ್ ಆಗಿದ್ವಿ. ಸೊ ನೋಡ್ತಾ ಇರ್ಬೋದು, ಬಂದು ಕಾರ್ ಪಾರ್ಕ್ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ. ಒಂದು 7 o'clockಗೆಲ್ಲ ಒಳಗಡೆ ಹೋದ್ವಿ. ಏನಂದರೆ ಜಾಸ್ತಿ ಕ್ಯೂ ರಶ್ ಏನೂ ಇರಲಿಲ್ಲ, ತುಂಬ ಪೀಸ್ಫುಲ್ಲಾಗಿತ್ತು ದೇವಸ್ಥಾನದ ಹತ್ರ. ನೀಟಾಗಿ ಹೋಗಿ ದರ್ಶನ ಮಾಡಿ, ಮೆರವಣಿಗೆ, ತೇರು ಎಲ್ಲ ಇತ್ತು ನೋಡಿಕೊಂಡು ನೈಟ್ 9 ಗಂಟೆವರೆಗೂ ನಾವು ಅಲ್ಲೇ ಇದ್ದು ಕೂತ್ಕೊಂಡೆಲ್ಲ ದೇವ್ರ ದರ್ಶನ ಮಾಡಿಕೊಂಡು ಪ್ರಸಾದ ಸ್ವೀಕರಿಸ್ಕೊಂಡು ಆಮೇಲೆ ನಾವು ಧರ್ಮಸ್ಥಳಕ್ಕೆ ಹೊರಟಿದ್ದು. ಸೊ ನೋಡ್ತಾ ಇರ್ಬೋದು ನೀವಿಲ್ಲಿ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕೈ ಕಾಲು ತೊಳ್ಕೊಂಡು ಈಗ ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಜಾಸ್ತಿ ಜನ ಇಲ್ಲ. ಸೊ ಫೋನ್ ಯಾವುದು ಅಲೋ ಮಾಡೋಂಗಿಲ್ಲ ಅಂತ ಹೇಳಿಬಿಟ್ರು. ಸೊ ಅದಕ್ಕೋಸ್ಕರ ದೇವ್ರ ದರ್ಶನ ಮುಗಿಸ್ಕೊಂಡು ಆಚೆ ಕೂತಿದ್ದೀವಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ದೇವ್ರ ಮೆರವಣಿಗೆಲ್ಲ ರೆಡಿ ಆಗ್ತಾ ಇದೆ.
ನೀವು ಕೂಡ ಇಲ್ಲಿಂದನೇ ಹೊರನಾಡು ಅನ್ನಪೂರ್ಣೇಶ್ವರಿ ತಾಯಿಗೆ ಕೈ ಮುಗಿರಿ ಭಕ್ತಿಯಿಂದ ಅಂತ ಹೇಳ್ತೀನಿ. ನೆಕ್ಸ್ಟು ಅಲ್ಲೆಲ್ಲ ಪ್ರಸಾದ ಸ್ವೀಕರಿಸ್ಕೊಂಡು ಬರ್ತಾ ಇರಬೇಕಾದ್ರೆ ಇಲ್ಲಿ ಡ್ರೈ ಫ್ರೂಟ್ಸು ಮತ್ತು ಸ್ಪೈಸಸ್ ಎಲ್ಲ ಕಡಿಮೆ ರೇಟಿಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಇದೇ ಶಾಪ್ಸು. ಸೊ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಒಳಗಡೆ ಹೋದ್ವಿ. ಸೊ ಪರವಾಗಿಲ್ಲ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಒಂದು ಸ್ವಲ್ಪ ಸ್ಪೈಸಸ್ ಎಲ್ಲ ತೊಗೊಂಡು ಬಂದ್ವಿ. ನಾವು ಹೊರನಾಡಿಂದ ಧರ್ಮಸ್ಥಳಕ್ಕೆ ಜರ್ನಿ ಸ್ಟಾರ್ಟ್ ಮಾಡಿದಾಗ 9 ಆಗಿತ್ತು. ಸೊ ಇಲ್ಲಿ ಹೋಗ್ಬಿಟ್ಟು ಅಲ್ಲಿ ಸ್ಟೇ ಆಗೋಣ ಅಂತ ಹೇಳಿಬಿಟ್ಟು 9 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ. ನಾವಿಲ್ಲಿ ಧರ್ಮಸ್ಥಳ ರೀಚ್ ಆದಾಗ 12:15 ಆಗಿತ್ತು. ಸಖತ್ತು ಗಾರ್ಡ್ ಸೆಕ್ಷನ್ ಇರೋದ್ರಿಂದ ಸಖತ್ತು ಲೇಟ್ ಆಯಿತು ಅಂತಲೇ ಹೇಳ್ಬೋದು. ನಿಲ್ಸ್ಕೊಂಡು ಕಾರು, ಅದು ಅಲ್ಲದೆ ರಾತ್ರಿ ಆಗಿರೋದ್ರಿಂದ ಸಖತ್ ಸ್ಪೀಡಲ್ಲಿ ಗಾಡಿ ಓಡಿಸೋಂಗೂ ಇರಲಿಲ್ಲ. ಸೊ ಬೆಳಗ್ಗೆ ಬಂದು ಜಾಸ್ತಿ ಟೈಮೂ ಇರಲಿಲ್ಲ ನಮಗೆ. 4 ಗಂಟೆಗೆಲ್ಲ ಪಾಪುಗೆ ಮುಡಿ ಕೊಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಮುಡಿ ಕೊಟ್ಟು ಹೋಗಿ ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಬಂದು ಎಲ್ಲರೂ ಡ್ರೆಸ್ ಚೇಂಜ್ ಮಾಡಿ ಸ್ನಾನ ಮಾಡ್ಕೊಂಡು ಬಂದು ಈಗ ಧರ್ಮಸ್ಥಳದೊಳಗಡೆ ಬಂದಿದ್ದೀವಿ. ಸೊ ನೋಡ್ತಾ ಇರ್ಬೋದು, ಧರ್ಮಸ್ಥಳದಲ್ಲಂತೂ ಸಿಕ್ಕಾಪಟ್ಟೆ ಜನ ಅಂತಲೇ ಹೇಳ್ತೀನಿ. ಅದು ಅಲ್ಲದೆ ಹೆವಿ ಬಿಸಿಲು, ಕಾಲಿಟ್ಟರೆ ಹಪ್ಪಳ ಆಗ್ತಾಯಿತ್ತು, ಅಷ್ಟು ಬಿಸಿಲಿತ್ತು. ಬೆಳಗ್ಗೆ 8:15 ಅಷ್ಟು ಬಿಸಿಲು. ಸೊ ನಾವು ಸ್ಲಿಪ್ಪರ್ ಏನೂ ಹಾಕ್ಕೊಂಡು ಹೋಗಿರಲಿಲ್ಲ, ಕಾರಲ್ಲೇ ಬಿಟ್ಟು ಹೋಗಿದ್ವಿ. ಸೊ ನೋಡ್ತಾ ಇರ್ಬೋದು, ಕ್ಯೂ ಅಲ್ಲಿ ನಿಂತಿದ್ದೀವಿ. ಇದು ಬಂದು ಸೇವೆಗೆ ಟಿಕೆಟ್ ತೊಗೊಂಡಿದ್ರಲ್ವ, ಅದೇ ಕ್ಯೂ ಇಷ್ಟೊಂದಿತ್ತು. ಸೊ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ವಿ. ಕ್ಯೂ ಅಲ್ಲಿ ನಾವು 11:15 ನಿಂತಿದ್ದಕ್ಕೆ 12:15ವರೆಗೂ ಕ್ಯೂ ಅಲ್ಲಿದ್ವಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಮಗಳನ್ನ ಒಂದು ತಗಡಿಲಿ ಕೂರಿಸಿದ್ದಾರೆ, ಅಕ್ಕಿನ ಒಂದು ತಗಡಿಲಿ ಇಟ್ಟಿದ್ದಾರೆ. ಸೊ ಒಂದು 3 ಸುತ್ತು ಪ್ರದಕ್ಷಿಣೆ ಹಾಕಿಸ್ತಾರೆ ಮಗಳು ಮತ್ತು ಅಕ್ಕಿನ ಒಂದರಲ್ಲಿ ಇಟ್ಟಿರೋದ್ರಲ್ಲಿ. ನೋಡ್ತಾ ಇರ್ಬೋದು, ಅಲ್ಲಿ ವಿಡಿಯೋ ಮಾಡೋಕ್ಕೆ ಅವಕಾಶ ಇತ್ತು. ಸೊ ಅವರೇ ವಿಡಿಯೋ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಇದೆಲ್ಲ ಮೆಮೊರೀಸ್ ಅಲ್ವಾ. ನನ್ನ ಮಗಳು ಅಷ್ಟೇ ತುಂಬಾ ಸೈಲೆಂಟಾಗಿ ಕೂತಿದ್ಲು, ಏನು ಜಾಸ್ತಿ ಅಳೋದೆಲ್ಲ ಮಾಡಲಿಲ್ಲ. ನೋಡ್ತಾ ಇರ್ಬೋದು ನೀವಿಲ್ಲಿ. ಸೊ ನಮ್ಮನ್ನ 12:15 ದರ್ಶನಕ್ಕೆ ಅಂತ ಹೇಳ್ಬಿಟ್ಟು ಒಳಗಡೆ ಬಿಟ್ಟರು. 12:57 ದರ್ಶನ ಆಗಿತ್ತು. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಇವಾಗ ಪ್ರಸಾದ ಸ್ವೀಕರಿಸೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ನೋಡ್ತಾ ಇರ್ಬೋದು, ಸೊ ಪ್ರಸಾದ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದಲ್ಲೇ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಏನಕ್ಕಂದರೆ ಆಚೆ ಕಾಲಿಕ್ಕಂತೂ ಸಾಧ್ಯ ಆಗ್ತಾ ಇರಲಿಲ್ಲ. ಎಲ್ಲರೂ ಹೋಗ್ಬಿಟ್ಟು ಕಾರ್ ಪಾರ್ಕಿಂಗಲ್ಲಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ನೆಕ್ಸ್ಟು ನಾವು ಗೋಲ್ಡನ್ ಟೆಂಪಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ವಿ. ಸೊ ಪ್ರಸಾದನ ಅಂತೂ ಮಿಸ್ ಮಾಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಏನಕ್ಕಂದರೆ ಅಪರೂಪ ಇದೆಲ್ಲ. ನಾವು ಈ ಥರ ಎಲ್ಲ ಬಂದು ಧರ್ಮಸ್ಥಳದಲ್ಲಿ ಕೆಲವರು ಬಂದು ಪೂಜೆ ದರ್ಶನ ಮಾಡಿ ಸಹ ಪ್ರಸಾದ ತೊಗೊಳ್ದೆ ಹೋಗ್ಬಿಡ್ತಾರೆ. ನಾವು ಯಾವ ದೇವಸ್ಥಾನದಲ್ಲೂ ಪ್ರಸಾದ ಮಿಸ್ ಮಾಡ್ಕೊಳ್ಳೇ ಇಲ್ಲ. ಅದೊಂದು ನಮಗೆ ಖುಷಿ ಕೊಡೋವಂಥ ವಿಷಯ. ನೆಕ್ಸ್ಟು ನಾವು ಅಲ್ಲಿಂದ ಗೋಲ್ಡನ್ ಟೆಂಪಲಿಗೆ ಹೋದ್ವಿ. ನೋಡ್ತಾ ಇರ್ಬೋದು ನೀವಿಲ್ಲಿ. ಈಗ ಗೋಲ್ಡನ್ ಟೆಂಪಲಿಗೆ ಬಂದಿದ್ದೀವಿ. ಒಂದು 2 ಗಂಟೆ ಆಗಿತ್ತು ಅನಿಸುತ್ತೆ ಗೋಲ್ಡನ್ ಟೆಂಪಲಿಗೆ ಬಂದಾಗ. ಅಲ್ಲಿನೂ ಅಷ್ಟೇ ಎಲ್ಲ ದೇವರುಗಳು ಒಂದೇ ಕಡೆ ಇದೆಯೇನೋ ಅಂತ ಅನ್ನಿಸ್ತು. ಸಕ್ಕತ್ತಾಗಿತ್ತು ಮಾತ್ರ. ನಂಗೆ ಸಖತ್ ಖುಷಿ ಆಯಿತು. ಇನ್ನೊಂದು ಏನಂದರೆ ತುಂಬಾ ತಣ್ಣಗಿತ್ತು ಅಂತ ಹೇಳ್ಬೋದು. ಬಿಸಿಲಿಂದ ಬರೋರಿಗೆ ಇಲ್ಲಿ ಕೂತ್ಕೊಳ್ಳೋಕ್ಕಂತೂ ಎಷ್ಟು ಖುಷಿ ಆಗ್ತು ಅಂದರೆ, ನಮಗಂತೂ ಇಲ್ಲಿಂದ ಇನ್ನೊಂದು ಅರ್ಧ ಗಂಟೆ ಇಲ್ಲೇ ಕೂತ್ಕೊಳ್ಳೋಣಪ್ಪ ಅನ್ನೋಷ್ಟು ತಣ್ಣಗಿತ್ತು. ಸೊ ದೇವ್ರ ದರ್ಶನ ಎಲ್ಲ ಮಾಡಿ ಅಲ್ಲೂ ಸಹ ಮಂಗಳಾರತಿ ಆಗ್ತಾಯಿತ್ತು. ನಾವು ಹೋದಾಗ ದರ್ಶನ ಮಾಡಿ ಎಲ್ಲ ಒಂದು ಕಡೆಯಿಂದ ಎಲ್ಲ ದೇವ್ರುಗಳ್ನು ನೋಡಿಕೊಂಡು ಬಂದ್ವಿ. ಸೊ ನೋಡ್ತಾ ಇರ್ಬೋದು, ಸಖತ್ತಾಗಿದೆ. ನೀವು ಧರ್ಮಸ್ಥಳಕ್ಕೆ ಹೋದರೆ ಮಿಸ್ ಮಾಡದೆ ಇಲ್ಲಿಗೆ ಹೋಗ್ಬಿಟ್ಟು ಬನ್ನಿ. ನಾನು ಹೋಗ್ತಾ ಇರೋದು ಫಸ್ಟ್ನೇ ಸಲನೇ ಅಂತಲೇ ಹೇಳ್ತೀನಿ. ಆದರೆ ನನ್ನ ಹಸ್ಬೆಂಡ್ ಹೋದಾಗೂ ಸಹ ಇದೆಲ್ಲ ಗೊತ್ತಿಲ್ಲದೆ ಹೋಗಿರಲಿಲ್ಲ ಸಹ ಅವರೂ. ಈ ಸಲ ನಮ್ಮ ರಿಲೇಟಿವ್ಸ್ ಒಬ್ಬರು ಫೋನ್ ಮಾಡಿ ಹೇಳಿದ್ರು, ಹೋಗ್ಬಿಟ್ಟು ಬನ್ನಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಬಂದ್ವಿ. ಸೊ ಸಖತ್ತಾಗಿತ್ತು ಅಂತಲೇ ಹೇಳ್ತೀನಿ ನಾನು ಹೇಳೋದಾದರೆ. ಎಲ್ಲ ದೇವರುಗಳ್ನು ಒಂದೇ ಮಂದಿರದಲ್ಲಿ ನೋಡೋ ಥರ ಆಯಿತು. ಇಲ್ಲಿ ರಾಮ ಲಕ್ಷ್ಮಣರ ಜೊತೆ ನವಗ್ರಹಗಳನ್ನು ಸಹ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನೋಡೋಕೆ ಮಾತ್ರ ತುಂಬಾ ಚೆನ್ನಾಗಿದೆ. ಸೊ ನೀವು ಹೋದರೆ ಮಿಸ್ ಮಾಡದೆ ಒಂದು ಸಲ ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತೀನಿ. ಸೊ ನೋಡ್ತಾ ಇರ್ಬೋದು, ಇದು ಬಂದು ಔಟ್ ವ್ಯೂ ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ರಾಮ ಮಂದಿರ ಅಂತ ಹೆಸರಿದೆ ಇದಕ್ಕೆ. ನಾವು ನೆಕ್ಸ್ಟು ಅಲ್ಲಿಂದ ಸೂರ್ಯ ಶ್ರೀ ಸದಾಶಿವರುದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ಸೊ ಅದು ಸಹ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಕ್ಲೋಸ್ ಆಗಿತ್ತು. ನಾವು ಹೋದಾಗ 3 ಗಂಟೆ, 4 ಗಂಟೆಗೆ ಓಪನ್ ಮಾಡ್ತಾರೆ ಅಂತ ಹೇಳಿದ್ರು. ಸೊ ನಾವು 4 ಗಂಟೆವರೆಗೂ ಕಾಯ್ದು ದರ್ಶನ ಮಾಡಿಕೊಂಡು ನೆಕ್ಸ್ಟು ಇವಾಗ ಸೌತಡ್ಕ ಶ್ರೀ ಮಹಾಗಣಪತಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಅಲ್ಲಿಗೆ ಬಂದಾಗ ಟೈಮ್ ಬಂದು ಒಂದು 5 ಆಗಿತ್ತು ಅನಿಸುತ್ತೆ. ಸೊ ಇಲ್ಲಿನೂ ಅಷ್ಟೇ ತುಂಬ ಜನ ಏನಿರಲಿಲ್ಲ, ಬೇಗನೆ ದರ್ಶನ ಆಯಿತು. ನನಗೆ ಈ ದೇವಸ್ಥಾನನ ನಾನು ಬರೀ ಯಾವಾಗಲೂ ಫೋನಲ್ಲಿ ರೀಲ್ಸಲ್ಲಿ ನೋಡ್ತಾ ಇದ್ದೆ. ಇವತ್ತು ನಾನು ದೇವ್ರನ್ನ ಹತ್ರದಿಂದ ರಿಯಲ್ಲಾಗಿ ನೋಡೋ ಥರ ಆಯಿತು. ಸೊ ನೋಡಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದ್ವಿ.
ಈ ದೇವಸ್ಥಾನಕ್ಕೆ ಗಂಟೆ ಗಣಪತಿ ದೇವಸ್ಥಾನ ಅಂತ ಸಹ ಕರೀತಾರೆ. ಸೊ ಎಲ್ಲಿ ನೋಡಿದ್ರು ಗಂಟೆಗಳನ್ನ ಕಟ್ಟಿದ್ರು. ಅದರದ್ದು ರೀಸನ್ ಏನು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಸೊ ಆದರೂ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ರೀಸನ್ ಗೊತ್ತಿಲ್ಲ ಅಂದ್ರೇನು, ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ನೆಕ್ಸ್ಟು ಅಲ್ಲಿಂದ ಕುಕ್ಕೆಗೆ ಹೊರಟಿದ್ದೀವಿ. ಸೊ ಅಲ್ಲಿ ಎಲ್ಲರಿಗೂ ಫುಲ್ ಜಾರ್ ಸೋಡಾ ಕುಡಿಯೋಣ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಎಲ್ಲರೂ ನಿಲ್ಲಿಸಿ ಸೋಡಾ ಕುಡಿದ್ಬಿಟ್ಟು ನೆಕ್ಸ್ಟು ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಾವು ಮನೆಯಿಂದ ದೇವಸ್ಥಾನಗಳಿಗೆ ಹೊರಟಾಗೆಲ್ಲ ಮಳೆನೇ ಇರಲಿಲ್ಲ. ಅಲ್ಲಿ ಮುಗಿಸ್ಕೊಂಡು ಇನ್ನೇನು ಕುಕ್ಕೆಗೆ ಹೊರಡಬೇಕು ಅಂದಾಗ ಸಖತ್ತು ಮಳೆ. ಆಗಲೇ ಮಳೆ ಬಂದು ನಿಂತಿತ್ತು. ನಾವು ಹೋದಾಗೂ ಸಹ ಸ್ಟಾರ್ಟ್ ಆಗಿತ್ತು. ಹೆವಿ ಮಳೆ ಅಂತಲೇ ಹೇಳ್ಬೋದು. ಕುಕ್ಕೆಗೆ ಹೋಗಿ ನಾವು ದರ್ಶನ ಮುಗಿಸ್ಕೊಂಡು ವಾಪಸ್ ಬಂದರೂ ಸಹ ಹೆವಿ ಮಳೆ ಅಂದರೆ ಮಳೆ ಇತ್ತು. ಸೊ ಮಳೆ ಬಂದರೆ ಒಂಥರ ಖುಷಿನೇ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ನಾವು ಕುಕ್ಕೆಗೆ ರೀಚ್ ಆದಾಗ 7 o'clock ಆಗಿತ್ತು. ದರ್ಶನಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ನಾವು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಒಳಗಡೆ ಬಂದಾಗ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂದರೆ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಅದು ಅಲ್ಲದೆ ನಾವು ಹೋಗಿದ್ದು ನೆಕ್ಸ್ಟ್ ಡೇ ಸೌರಮಾನ ಯುಗಾದಿ ಪ್ರಯುಕ್ತ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಇರೋದ್ರಿಂದ ಅದಕ್ಕೆಲ್ಲ ರೆಡಿ ಮಾವಿನ ಸೊಪ್ಪು ಅದೆಲ್ಲ ತಂದ್ಬಿಟ್ಟು ರೆಡಿ ಮಾಡ್ಕೊತಿದ್ರು ಸಹ. ನೆಕ್ಸ್ಟ್ ಡೇ 9:30ವರೆಗೂ ದರ್ಶನ ಇರಲಿಲ್ಲ. ಮೈಕಲ್ಲಿ ಹೇಳ್ತಾಯಿದ್ರು. ಅದಕ್ಕೋಸ್ಕರ ಈಗಲೇ ದರ್ಶನ ಮಾಡೋಣ ಅಂತ ಹೋದ್ವಿ. 7:10ವರೆಗೂ ಹೋದ್ವಿ. ಇನ್ನೇನು ನಮ್ಮದೇ ಲಾಸ್ಟ್ನೇ ಲೈನು. 10 ನಿಮಿಷ ಕ್ಲೋಸ್ ಮಾಡಿಬಿಟ್ರು. ಇಬ್ಬರು ಮುಂದೆ ಹೋಗಿದ್ರು ಸಹ ಹಿಂದೆ ಬಂದರು. ಯಾಕಂದರೆ ನಾವು ಒಂದು 3 ಜನ ಹಿಂದೆ ಸೇರ್ಕೊಂಡ್ಬಿಟ್ಟಿದ್ವಿ. ಇನ್ನೇನು 8 ಗಂಟೆಗೆ ದರ್ಶನಕ್ಕೆ ತಿರ್ಗಾ ಬಿಡ್ತೀವಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಸೊ ಇಲ್ಲಿ ನನಗೆ ಖುಷಿ ಕೊಟ್ಟಿದ್ದ ವಿಷಯ ಏನಂದರೆ ಆನೆ ಐತಿಯಲ್ವ, ಅದು ದೇವಸ್ಥಾನದ ಆನೆಯಿಂದ ಬಂದುಬಿಟ್ಟು ಅದು ಇನ್ನೇನು ಪೂಜೆ ಸಮಯಕ್ಕೆ ಬಂದುಬಿಟ್ಟು ದೇವಸ್ಥಾನದಲ್ಲಿ 3 ಸಲ ಕೂಗಿ ಗಂಟೆ ಹೊಡೆದ್ಬಿಟ್ಟು ನಮಸ್ಕಾರ ಮಾಡಿ ಹೋಗುತ್ತೆ. ಅದು ಎಷ್ಟು ಚೆನ್ನಾಗಲ್ಲಿ ಟ್ರೈನ್ ಮಾಡಿದ್ದಾರೆ ಅಂದರೆ ಪವಾಡ ಅಂತಲೇ ಅನಿಸುತ್ತೆ. ಸೊ ನನ್ನ ಮಗಳು ಎಲ್ಲರೂ ಸಹ ದೇವ್ರ ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಏನಂದರೆ ತಿರ್ಗಾ ಇನ್ನೆಲ್ಲೂ ಏನು ಸ್ಟೇ ಆಗೋದು ಬೇಡ, ಮನೆಗೆ ಹೋಗೋಣ ಅಂತ ಹೇಳಿಬಿಟ್ಟು ಹೊರಟ್ವಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ನಾವು ಅಲ್ಲಿ ಊಟ ಎಲ್ಲ ಮಾಡಿಕೊಂಡು ಬಿಟ್ಟಾಗ ಒಂದು 10 o'clock ಆಗಿತ್ತು ಅಂತಲೇ ಹೇಳ್ತೀನಿ. ಆವಾಗಲೇ ಜರ್ನಿ ಸ್ಟಾರ್ಟ್ ಮಾಡ್ಕೊಂಡ್ವಿ. ನಾವು ಮನೆ ರೀಚ್ ಆದಾಗ ಬೆಳಗಿನ ಜಾವ 6:30 ಮನೆಗೆ ರೀಚ್ ಆದ್ವಿ. ಮನೆಗೆ ಬಂದು ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ ದೇವ್ರಿಗೆ ವಾರ ಎಲ್ಲ ಮುಗಿಸಿ ಪ್ರಸಾದ ಎಲ್ಲ ಇಟ್ಟು ಪೂಜೆ ಮಾಡಿದ್ವಿ. ನೋಡ್ತಾ ಇರ್ಬೋದು ದೇವ್ರ ಮನೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಸೊ ಇದಿಷ್ಟು ಬಂದು ನಮ್ಮ ಟ್ರಾವೆಲ್ ವ್ಲಾಗ್ ಆಗಿರುತ್ತೆ. ಆ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ಸೇರುತ್ತೆ. ಸೊ ದಟ್ ನೀವೇ ಆ ವಿಡಿಯೋನ ಫಸ್ಟ್ ನೋಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.